ಪವಾಡನೇ, ಇದು ಶಕ್ತಿನೇ ಅಮ್ಮಂದು. ನಮ್ದೇನಿದೆ ನರ್ಮ ನಮ್ಮದು. ಕೇಳಿದ್ರೇ ಹೊರದು ಕೊಟ್ಟು ಕಷ್ಟ, ಇಂಥದ್ರಲ್ಲಿ ಕೇಳ್ದೇ ನಮಗೆ ಹೊರ ಕೊಟ್ಟಿದೆ ಒಂದೇ ವಾರದಲ್ಲಿ. ಮೂಢನಂಬಿಕೆ ಅಂತ ನಾವು ಫಸ್ಟು ತಿಳ್ಕೊಂಡಿರ್ತೀವಿ, ಅದೇನಂದರೆ ನಮಗೆ ಪೆಟ್ಟು ಬಿದ್ದಾಗಲೇ ಗೊತ್ತಾಗುತ್ತೆ. ನಡೆಯೋಕ್ಕೆ ಆಗ್ತಿರ್ಲಿಲ್ಲ, ಆದರೆ ಹೆಜ್ಜೆ ಇಕ್ಕಕ್ಕೂ ಒಬ್ಬರು ಆಶ್ರಯ ಬೇಕಾಗಿತ್ತು ನನಗೆ. ಇಲ್ಲಿ ಬಂದಮೇಲೆ ನಂಗೆ ಒಂದು ಸ್ವಲ್ಪ ಮೇಲಾಯಿತು. ಈ ತಾಯಿ ಹತ್ರ ಬಂದಿದ್ದಕ್ಕೋಸ್ಕರ ಏನೂ ಹಗುರ. ನಾವು ಶಕ್ತಿ ದೇವ್ರು ನಂಬಬೇಕು, ದೇವ್ರು ನಂಬಬೇಕು, ಇನ್ಯಾರೂ ನಂಬಾರ್ದು. ಈ ತಾಯಿಗೆ ನಡ್ಕೊಂಡಾದ್ಮೇಲೆ ನಮಗೊಂದು ಒಳ್ಳೇದಾಯಿತು, ಗಂಡನೂ ಸೆಟ್ ಆಯಿತು. ಆ ತಾಯಿ ನೆಲೆಸಿದ ದಿನವೇ ನಮ್ಮದು ಮದುವೆ ಅಂತಲೂ ಫಿಕ್ಸ್ ಆಯಿತು. ನಾನು ಜ್ಯೋತಿಷನ ಅಷ್ಟಾಗಿ ನಂಬ್ತಿರ್ಲಿಲ್ಲ. ಇಲ್ಲಿ ಬಂದಾಗ ನನಗೆ ಹಿಂದೆ ಏನಾಗಿತ್ತು, ಈಗ 4-5 ವರ್ಷದಲ್ಲಿ ಏನಾಗಿತ್ತು, ಏನಾಗ್ಬೋದಿತ್ತು ಅಂತ ಅಕ್ಯುರೇಟಾಗಿ ಹೇಳಿದ್ರು ಅವ್ರು. ಕೆಲವ್ರು ಹೇಳ್ತಿರ್ತಾರೆ ವಿಡಿಯೋನ ಸುಮ್ಮನೆ ಮಾಡಾಕ್ತಾರೆ ಅಂತ. ಇಲ್ಲಿ ಆ ಒಂದು ಶಕ್ತಿ ಇದೆ ಅಂತ ನನಗೆ ಭಾಳ ನಂಬಿಕೆನೂ ಬರ್ತಿದೆ. ಕಾಸ್ಮಿಕ್ ಪವರ್ ಅಂತ ಹೇಳ್ತಾರಲ್ಲ, ಈ ಜಾಗದಲ್ಲಿ ಆ ಪವರ್ ಇದೆ. ಇಲ್ಲಿ ಬಂದು ಮೆಣಸಿನಕಾಯಿನ ತೊಗೊಂಡು ಇಲ್ಕೊಂಡು ಅದನ್ನು ವಸ್ತ್ರ ಸಹಿತವಾಗಿ ಸೋದು 3 ಸಾರಿ ಸೋದು ಮನೆಯವರು ಇದ್ದವರೆಲ್ಲರೂ ಹೆಸರನ್ನು ಪ್ರಾರ್ಥನೆ ಮಾಡಿ ಅದನ್ನು ಹಾಕಿಬಿಟ್ರೆ ಅಂಥವರ ಮನೆಗೆ ದೃಷ್ಟಿ ದೋಷ ಇರೋದಿಲ್ಲ, ಶಾಪ ದೋಷ ಇರೋದಿಲ್ಲ. ಸ್ತ್ರೀ ಶಾಪ ಏನಾದ್ರು ಇದೆ ಅಂದರೆ ಮೊದಲು ಪರಿಹಾರ ಹೋಗ್ತದೆ. ಅಮಾವಾಸ್ಯೆ ದಿವಸವೇ ಪ್ರತ್ಯಂಗಿರಾ ದೇವಿಗೆ ಅತ್ಯಂತ ಪ್ರಿಯವಾದಂತಹ ದಿವಸವಾಗಿರ್ತಕ್ಕಂಥದ್ದು. ಏನು ಸ್ವಲ್ಪ ನಡೆಯೋಕ್ಕೆ ಆಗ್ತಿರ್ಲಿಲ್ಲ, 2 ಹೆಜ್ಜೆ ಇಕ್ಕಕ್ಕೂ ಒಬ್ಬರು ಆಶ್ರಯ ಬೇಕಾಗಿತ್ತು ನನಗೆ. ಇಲ್ಲಿ ಬಂದಮೇಲೆ ನಂಗೆ ಒಂದು ಸ್ವಲ್ಪ ಮೇಲಾಯಿತು. ಏನೋ ಒಂಥರ ಭಾರ ಇದ್ದಿದ್ದು ಸ್ವಲ್ಪ ಸುಲಭ ಅನ್ನಿಸ್ತು. ನಿಂತ್ಕೋತೀನಿ. ಮುಂಚೆ ಹಿಂಗೆ ಆಗ್ತಿರ್ಲಿಲ್ವಾ? ಇಲ್ಲ, ಒಬ್ರು ಎತ್ತಬೇಕಾಗಿತ್ತು, ಇಳಿಸ್ಬೇಕಾಗಿತ್ತು. ಪವಾಡನೇ, ಇದು ಶಕ್ತಿನೇ ಅಮ್ಮಂದು. ನಮ್ಮದೇನಿದೆ ನರ್ಮ ನಮ್ಮದು. ಎಲ್ಲೂ ನಮಗೇನು ಅಷ್ಟೊಂದು ಕಾಣಿಸ್ತಿಲ್ಲ, ಏನು ಅಷ್ಟೊಂದು ನಮಗೆ ಇದಾಗಲಿಲ್ಲ. ಈ ತಾಯಿ ಹತ್ರ ಬಂದಿದ್ದಕ್ಕೋಸ್ಕರ ಏನೂ ಹಗುರ. ಬೆಳಗ್ಗೆ ಸಾಯಂಕಾಲ ತಾಯಿ ಸ್ಮರಣೆನೇ ಮಾಡಿಕೊಂಡೆ ನಾನು ಮನ್ಗೋದು. ಶಿವಮೊಗ್ಗಕ್ಕೆ ಹೋಗಿದ್ವಿ, ಅವಾಗ ಅರ್ಕೆ ಮಾಡ್ಕೊಂಬಂದಿದ್ದೆ. ಆವಾಗಿಂದ ನನಗೆ ಒಂದು ಸ್ವಲ್ಪ ಆಸ್ಪತ್ರೆಗೆ ಹೋಗಿದ್ವಿ. ಡಾಕ್ಟ್ರ್ ಹೇಳಿದರು, ನಿನ್ಗೆ ಈ ಥರ ಇದೆಯಮ್ಮ, ಉಳಿಯೋಕ್ಕೆ ಆಗಲ್ಲ, ನೀನು ಆಪ್ರೇಷನ್ ಮಾಡೋಕ್ಕೂ ಆಗಲ್ಲ, 2-3 ದಿನದಿಂದ ಸತ್ತೋಗ್ತೀಯ ಅಂದರು. ಎಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ತಾಯಿಗೆ ಸ್ಮರಣೆ ಮಾಡಿಕೊಂಡೆ. ತಾಯಿಗೆ ಸ್ಮರಣೆ ಮಾಡ್ಕೊಂಡಿದ್ದಕ್ಕೋಸ್ಕರ ಸ್ವಲ್ಪ ಸುಧಾರಿಸ್ತಾ ಇದೆ. ನಿಂಬೆಹಣ್ಣು ಕೊಟ್ಟರು ಸ್ವಾಮಿಯರು. ಸ್ವಲ್ಪ ಮೂಸು ನೋಡಿ ಅಂತ ಕೊಟ್ಟರು. ಮೂಸು ನೋಡಿದ್ಕೂ ಸ್ವಲ್ಪ ಕೈ ಜುಮ್ ಅಂತಿತ್ತು, ಸ್ವಲ್ಪ ಸುಧಾರಣೆ ಆಗಿದೆ. ಹೋಗ್ರಿ, ಇಂಥ ಕ್ಷೇತ್ರಕ್ಕೆ ನಿಮ್ಗೆ ಒಳ್ಳೇದಾಗುತ್ತೆ. ಏನೇ ಕಷ್ಟ ಇದ್ದರೆ ಅಮ್ಮನ ಹತ್ರ ಕೇಳ್ಕೊಳ್ರಿ. ಅಲ್ಲೂ ಗುರುಗಳು ಒಳ್ಳೆಯರೇ, ಸ್ವಾಮಿಯರು ಒಳ್ಳೆಯರೇ. ನಮ್ಮ ಕಷ್ಟ ಎಲ್ಲ ನಿವಾರಣೆ ಮಾಡೋ ಶಕ್ತಿ ಅವರಲ್ಲಿದೆ. ತಾಯಿ ಅನುಕೂಲ ಮಾಡ್ತಾಳೆ, ಹೋಗ್ಲಿ ಅಂತ ಹೇಳೋ ಶಕ್ತಿ ನನಗಿದೆ. ಇಲ್ಲಿಗೆ ಬಂದಾಯಿತು, ಬರುವಾಗ ಮೆಣಸಿನಕಾಯಿ ತಂದರೂ ಆಗುತ್ತೆ. ಒಮ್ಮೆ ತರಲಿಕ್ಕಾಗಿಲ್ವಾ, ಇಲ್ಲಿ ಬಂದು ಮೆಣಸಿನಕಾಯಿನ ತೊಗೊಂಡು ಇಲ್ಲಿ ಕೊಡ್ತಾರೆ. ಇಲ್ಲಿ ಈ ಮೆಣಸಿನಕಾಯಿಯನ್ನು ತೊಗೊಂಡು ಅದನ್ನು ವಸ್ತ್ರ ಸಹಿತವಾಗಿ, ವಸ್ತ್ರದಲ್ಲೇ ಗಂಟು ಕಟ್ಟೆ ಅದನ್ನು ಸಂಕಲ್ಪ ಮಾಡಿ ಇಟ್ಬಿಡ್ತಾರೆ. ಅದನ್ನು ತೊಗೊಂಡು ಅದನ್ನು ತಲೆಗೆ ಸುಳಿದು 3 ಸಾರಿ ಸುಳಿದು ಮನೆಯವರು ಇದ್ದವರೆಲ್ಲರೂ ಹೆಸರನ್ನು ಪ್ರಾರ್ಥನೆ ಮಾಡಿ ಅದನ್ನು ಹಾಕಿಬಿಟ್ರೆ ಅಂಥವರ ಮನೆಗೆ ದೃಷ್ಟಿ ದೋಷ ಇರೋದಿಲ್ಲ, ಶಾಪ ದೋಷ ಇರೋದಿಲ್ಲ. ಸ್ತ್ರೀ ಶಾಪ ಏನಾದ್ರು ಇದೆ ಅಂದರೆ ಮೊದಲು ಪರಿಹಾರ ಹೋಗ್ತದೆ. ಎಂಥ ಇದ್ರೂ ಸಹಿತವಾಗಿ ಅದನ್ನೆಲ್ಲ ನುಂಗಿ ಹಾಕ್ಬಿಡ್ತಾಳೆ. ಅದನ್ನು ಅಷ್ಟು ಭಯಾನಕವಾಗಿರ್ತಕ್ಕಂತಹ ದೇವತೆ. ಅದರಿಂದ ದೇವರ ಭಯಾನಕಷ್ಟೇ, ನಮಗೆ ಭಯ ಹುಟ್ಟೋದಿಲ್ಲ. ಅವಳು ನೋಡಿದರೆ ಹಬ್ಬ ಇಷ್ಟು ಹಲ್ಲು ಕಿರ್ಕೊಂಡಿದ್ದಾಳ ಅಂತ, ಅವಳಷ್ಟು ಹಲ್ಲು ನಮಗೆ ಕಿರ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಅವಳು ಕಿರಿದದ್ದು ಯಾಕೆ ಅಂತಂದರೆ ದುಷ್ಟಶಕ್ತಿಯನ್ನು ನುಂಗಲಿಕ್ಕೆ. ಇಲ್ಲಿ ಏನಾಗಿದೆ ಅಂತಂದರೆ, ಪ್ರತಿ ಅಮಾವಾಸ್ಯೆ ಸಹ ಹೋಮ ಮಾಡಿದರೆ, ನಾನು ಒಮ್ಮೆ ಇಲ್ಲದೇ ಹೋದರೂ ಇಲ್ಲಿ ಏನು ಇದ್ದಾಗ ಏನು ಜರುಗಬೇಕೋ ಅದಷ್ಟು ಸಹಿತವಾಗಿ ಜರುಗ್ತದೆ. ಅಷ್ಟು ಸಾಮರ್ಥ್ಯ ಇದೆ. ಚೆನ್ನಾಗಿ ಮಾಡಿಸ್ಕೊಡ್ತಾರೆ. ಬಂದಂಥ ಭಕ್ತಾದಿಗಳಿಗೆ ಏನೇನು ಪರಿಹಾರವನ್ನು ಮಾಡಬೇಕೋ ಅದನ್ನೆಲ್ಲ ಮಾಡಿ ಇಲ್ಲಿಂದ ಮತ್ತೆ ಹೋಗುವಾಗ ಒಂದು ಕಟ್ಗಾಯಿಯನ್ನು ತೊಗೊಂಡು ಹೋಗ್ಬಿಟ್ರು ಭಾಳ ಒಳ್ಳೆಯದು. ಇಲ್ಲಿಂದ ಬರೆಯತ್ತ ಹೋಗೋದು, ಪೂಜೆ ಮಾಡ್ಕೊಂಡು ಹೋಗೋದಲ್ಲ, ಒಂದು ಕಟ್ಗಾಯಿ ತೊಗೊಂಡು ಹೋಗಬೇಕು. ಅದನ್ನು ತೊಗೊಂಡೋಗಿ ಅಲ್ಲಿ ಪ್ರತ್ಯಂಗಿರಾದೇವಿಯ ಕಟ್ಗಾಯಿನ ಮನೆಗೆ ಕಟ್ಬಿಟ್ರೆ ಏನಾದರೆ ಯಾವ ಶತ್ರುಗಳ ಕಾಟವೂ ಇರೋದಿಲ್ಲ. 1 ಮೊಟ್ಟೆ ಅಲ್ಲ, 100 ಮೊಟ್ಟೆ ಹೊಡಿಲಿ, ಏನೂ ಅಂತೂ ಆಗೋದಿಲ್ಲ. ಇಲ್ಲಿ ತುಂಬ ಒಂದು ವೈಬ್ಸ್ ಇದೆ ಅಂತ ಹೇಳ್ಬೋದು. ಮೂಢನಂಬಿಕೆ ಅಂತ ನಾವು ಫಸ್ಟು ತಿಳ್ಕೊಂಡಿರ್ತೀವಿ, ಅದೇನಂದರೆ ನಮಗೆ ಪೆಟ್ಟು ಬಿದ್ದಾಗಲೇ ಗೊತ್ತಾಗುತ್ತೆ. ಈಗ ಸಂಕಟ ಬಂದಾಗ ವೆಂಕಟರಮಣ ಅಂತ ಏನು ಹೇಳ್ತೀವಿ, ಅದು ನಾವು ಎಕ್ಸ್ಪೀರಿಯೆನ್ಸ್ ಆಗಬೇಕು, ಅದು ಅನುಭವ ಆಗಬೇಕು. ಫಸ್ಟು ಯಾರು ದೇವರು ದಿಂಡ್ರು ಅಂತ ನಂಬಲ್ಲ, ಆ ಒಂದು ಅನುಭವಕ್ಕೆ ಬಂದಾಗ ಅವರು ಅವಾಗ ನಂಬ್ತಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಅದು ಗೊತ್ತಾಗುತ್ತೆ. ಅಂದರೆ ಮಾನಸಿಕ ನೆಮ್ಮದಿ ಮತ್ತು ಇದನ್ನು ತೊಳ್ಳಾಡ್ತಿದ್ದೆ. ಇತ್ತೀಚಿನ ದಿನದಲ್ಲಿ ನನಗೆ ಯಾಕೋ ವೈಯಕ್ತಿಕವಾಗಿ ಸ್ವಲ್ಪ ಇದಾಗ್ತಿತ್ತು. ನಾನು ಜ್ಯೋತಿಷನ ಅಷ್ಟಾಗಿ ನಂಬ್ತಿರ್ಲಿಲ್ಲ, ಯಾಕೆ ಅಂದರೆ ಎಲ್ಲ ಹೆಂಗೆ ಹೇಳ್ತಾರೆ ಅಂತ. ಬಟ್ ಇಲ್ಲಿ ಬಂದಾಗ ನನಗೆ ಹಿಂದೆ ಏನಾಗಿತ್ತು, ಈಗ 4-5 ವರ್ಷದಲ್ಲಿ ಏನಾಗಿತ್ತು, ಏನಾಗ್ಬೋದಿತ್ತು ಅಂತ ಅಕ್ಯುರೇಟಾಗಿ ಹೇಳಿದ್ರು ಅವ್ರು ಹೇಳಿದ್ರು. ಸ್ವಾಮೀಜಿ ಹೇಳ್ದಂಗೆ ಇದು 4 ವರ್ಷದಿಂದ ಅದೇ ರೀತಿ ನಡೆದಿತ್ತು, ಮತ್ತು ಮುಂದೇನು ಏನೆಲ್ಲ ಆಗ್ಬೋದು ಅಂತ. ಬಟ್ ಭಾಳ ನಂಬಿಕೆ ಬಂದಿದೆ, ಮತ್ತು ನನಗೆ ಹೇಳಿದ್ರಿಂದ ನಿನ್ನೆ ಬಂದಿದ್ದೆ ನಾನು. ಹಾಗಾಗಿ ಮಾನಸಿಕವಾಗಿ ಭಾಳ ಸ್ಟ್ರಾಂಗ್
ಲೆವೆಲಾಗಿ ಆಗಿದೆ. ಬಟ್ ಬೇರೆಯವರೆಲ್ಲ ಈಗ ಕೆಲವ್ರು ಹೇಳ್ತಿರ್ತಾರೆ ವೀಡಿಯೋನ ಸುಮ್ಮನೆ ಮಾಡಾಕ್ತಾರೆ ಅಂತ. ಅವೆಲ್ಲ ಸುಮ್ಮನೆ ಮಾಡಾಕ್ತಾರೆ ಅನ್ನೋದು ಬೇರೆ ಮಾಡ್ಬೋದೇನೋ, ಬಟ್ ಇಲ್ಲಿ ಆ ಒಂದು ಶಕ್ತಿ ಇದೆ ಅಂತ ನನಗೆ ಭಾಳ ನಂಬಿಕೆನೂ ಬರ್ತಿದೆ. ಯಾಕೆಂದರೆ ನಾವು ಸುಳ್ಳು ಹೇಳೋದ್ರಿಂದ ಏನೂ ಇಲ್ಲ, ನಮಗೆಲ್ಲ ನಾವೇನೋ ಏನು ಮಾಡ್ತಿದ್ದೀವಿ ಅಂತ ಗೊತ್ತಿದೆ. ಬರ್ಬೇಕಾದ್ರೆ ಅಂದ್ಕೊಂಬಂದಿದೆ, ಬರೀ ಇಲ್ಲಿರೋ ಅಟ್ಮಾಸ್ಫಿಯರು, ಇಲ್ಲಿರೋ ಒಂದು ಏನೋ ಇಲ್ಲಿ ಕಾಸ್ಮಿಕ್ ಪವರ್ ಅಂತ ಹೇಳ್ತಾರಲ್ಲ, ಈ ಜಾಗದಲ್ಲಿ ಆ ಪವರ್ ಇದೆ. ನನ್ನ ಹೆಸರು ರಾಜೇಶ್ವರಿ ಅಂತ, ನಮ್ಮೂರು ಎಲಿಯೂರು. ಸೊ ನಾನು ಕಿದ್ವಾಯಿ ಹಾಸ್ಪಿಟ್ಲಲ್ಲಿ ಡ್ಯೂಟಿ ಮಾಡ್ತಾಯಿದ್ದೆ. ಸೊ ನಮ್ಮಪ್ಪ ರೈತ ಆಗಿ ಆದರೂ ನನ್ನ ಓದಿಸಿದ್ರು, ಚೆನ್ನಾಗೆ ಓದಿಸಿ ನಾನು ಒಂದು ಕೆಲಸ ಅಂತ ಹೋದೆ. ಆಮೇಲೆ ನಾನಾ ಕಡೆ ಎಲ್ಲ ಹುಡುಕಿದ್ರು, ಗಂಡು ಅಂತ ಸಿಕ್ಕಿರಲಿಲ್ಲ, ಸೆಟ್ ಆಗ್ತಿರ್ಲಿಲ್ಲ. ಸೊ ಈ ಎಲಿಯೂರಲ್ಲೇ ಒಂದು ಪ್ರತ್ಯಂಗಿರ ದೇವಿ ಅಂತ ದೇವಸ್ಥಾನ ಆದಮೇಲೆ ನಾವಿಲ್ಲಿ ಬಂದು ಈ ತಾಯಿಗೆ ನಡ್ಕೊಂಡಾದ್ಮೇಲೆ ನಮಗೊಂದು ಒಳ್ಳೇದಾಯಿತು, ಗಂಡನೂ ಸೆಟ್ ಆಯಿತು.